ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 12. ಶುಂಭ ನಿಶುಂಭರ ವಧೆ. ಸೂತರು ಶೌನಕರಿಗೆ ರಕ್ತ ಬೀಜಾಸುರನ ವಧೆಯ ವೃತ್ತಾಂತವನ್ನು ತಿಳಿಸಿದ ಬಳಿಕ ಶ್ರೀ ಪರಮೇಶ್ವರಿಯು ಶುಂಭ ನಿಶುಂಭರನ್ನು ವಧಿಸಿದ ಪರಿಯನ್ನು ಹೇಳತೊಡಗಿದರು. ಶುಂಭ ನಿಶುಂಭರಿಗೆ ರಕ್ತ ಬೀಜಾಸುರನಂತಹ ವೀರನು ಮರಣ ಹೊಂದಿದ್ದು ಅಪಾರ ನೋವುಂಟು ಮಾಡಿದಂತೆ ಮಹಾರೋಷ ಉಕ್ಕುವಂತೆ ಮಾಡಿತ್ತು. ಇಬ್ಬರೂ ದೇವಿಯ ಮೇಲೆ ಬರಸಿಡಲೆರಗಿದಂತೆ ಎರಗಿದರು. ಮಹಿಷಾಸುರನಂತಹ ಮಹಾದೈತ್ಯನನ್ನು ಕೊಂದ ದೇವಿಗೆ ಶುಂಭ ನಿಶುಂಭರು ದೊಡ್ಡದೆನಿಸಲಿಲ್ಲ. ಶುಂಭನು ಬಿಟ್ಟ ಬಾಣಗಳನ್ನು ಕತ್ತರಿಸಿ ಹಾಕಿ ತಾನೂ ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಡುತ್ತಾ ಬಂದಳು. ದೇವಿಯು ಬಿಟ್ಟ ಬಾಣಗಳ ಏಟನ್ನು ತಪ್ಪಿಸಿಕೊಳ್ಳುತ್ತಾ ಶುಂಭ ನಿಶುಂಭರು ಯುದ್ಧ ಮಾಡುತ್ತಾ ಇದ್ದರು. ಪರಮೇಶ್ವರಿಯು ತನ್ನ ವಿರಾಡ್ ರೂಪವನ್ನು ಮೆರೆದಳು. ವಿಧ ವಿಧವಾದ ಆಯುಧಗಳನ್ನು ಹಿಡಿದು ಶುಂಭ ನಿಶುಂಭರಿಗೆ ಸಿಂಹ ಸ್ವಪ್ನವಾದಳು. ಆಕೆಯು ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಬರುತ್ತಿದ್ದರೆ ಶುಂಭ ನಿಶುಂಭರು ಆಕೆಯ ಮುಂದೆ ಸಣ್ಣ ಹುಳುಗಳಂತೆ ತೋರುತ್ತಿದ್ದರು. ರಾಕ್ಷಸರ ಬಲ 1 ಪ್ರಮಾಣವಾದರೆ ದೇವಿಯದು 10ರಷ್ಟು ಹೆಚ್ಚು ಇರುತ್ತಿತ್ತು. ಶುಂಭನು ಮಾತನಾಡಿ, ದೇವಿ, ನೀನು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೆದರೂ ನೀನು ಹೆಣ್ಣೆಂಬುದು ಮರೆಯಬೇಡ. ಎಷ್ಟಾದರೂ ನೀನು ಅಬಲೆ. ನಿನ್ನನ್ನು ಕೊಂದರೆ ಸ್ತ್ರೀ ಹತ್ಯಾದೋಷವು ಪ್ರಾಪ್ತವಾಗುತ್ತದೆಯಾದುದರಿಂದ ನಿನ್ನ ಮೇಲೆ ಯುದ್ಧ ಮಾಡುವುದು ತರವಲ್ಲ ಎಂದನು. ಆಗ ದೇವಿಯು, ಶುಂಭ, ರಣರಂಗದಲ್ಲಿರುವೆ ಎಂಬುದು ಮರೆಯಬೇಡ. ಯುದ್ಧದಲ್ಲಿ ಎಲ್ಲರೂ ಸಮಾನರು. ಹೆಣ್ಣು ಗಂಡೆಂಬ ಭೇದವಿಲ್ಲ. ವೀರನಿಗೆ ತಕ್ಕುದಾದ ಮಾತುಗಳನ್ನಾಡದೆ ಕೆಲಸಕ್ಕೆ ಬಾರದ ಮಾತುಗಳನ್ನಾಡುತ್ತಾ ಕಾಲ ಕಳೆಯಬೇಡ. ಧೈರ್ಯವಿದ್ದರೆ ಈ ಶರವನ್ನು ಸಹಿಸಿಕೋ ಎಂದು ಹೇಳಿ ಹರಿತವಾದ ಮೊನೆಯುಳ್ಳ ಬಾಣವನ್ನು ಬಿಟ್ಟಳು. ಆ ಬಾಣವು ವೃದ್ಧಿಯಾಗಿ ನಿಶುಂಭನು ಹಿಡಿದಿದ್ದ ಧನುಸ್ಸನ್ನು ಕತ್ತರಿಸಿತಲ್ಲದೆ ಅವನ ರಥ ಪುಡಿಪುಡಿಯಾಗಿ ಸಾರಥಿ ಸತ್ತು ಬಿದ್ದನು. ಇದನ್ನು ಕಂಡ ನಿಶುಂಭ ರೋಷಾವಿಷ್ಟನಾಗಿ ಹರಿತವಾದ ಖಡ್ಗವನ್ನು ಬೀಸಿದನು. ನಿಶುಂಭನ ಖಡ್ಗದಿಂದ ಹೊರಹೊಮ್ಮಿದ ಜ್ವಾಲೆಗಳು ಮೇಲ್ಮುಖವಾಗಿ ಹಬ್ಬುತ್ತಾ ದೇವತೆಗಳನ್ನು ದಿಕ್ಕುಗಿಡಿಸಿದವು. ಅವರ ಶರೀರದ ರೋಮಗಳು ಸುಟ್ಟಂತಾಗಿ ಎಲ್ಲರೂ ಭಯಪಟ್ಟರು. ಖಡ್ಗದ ಜ್ವಾಲೆ ದೇವಿಯ ಸಿಂಹಕ್ಕೆ ತಾಗಿತೆಂದು ದೈತ್ಯರು ವಿಕಾರವಾಗಿ ಕೂಗತೊಡಗಿದರು. ಆದರೆ ದೇವಿ ಅಷ್ಟರಲ್ಲೇ ಖಡ್ಗವನ್ನು ತುಂಡರಿಸಿದಳು. ದೇವತೆಗಳು ನೆಮ್ಮದಿಯಾಗಿ ಉಸಿರು ಬಿಡುವಂತಾಯಿತು. ನಿಶುಂಭನು ತನ್ನ ಅಪರೂಪದ ಖಡ್ಗ ತುಂಡಾದ ಬಳಿಕ ಶಕ್ತ್ಯಾಯುಧವನ್ನು ದೇವಿಯ ಮೇಲೆ ಪ್ರಯೋಗಿಸಲು ದೇವತೆಗಳು ನಡುಗಿಯೇ ಹೋದರು. ಶಕ್ತ್ಯಾಯುಧ ಬೆಂಕಿಯನ್ನುಗುಳುತ್ತ ದೇವಿಯತ್ತ ಬಂದಿತು. ದೇವಿಗೆ ಆ ಆಯುಧ ಒಂದು ವಿಶೇಷವಾಗದೆ ಅವಳು ಅದನ್ನು ಚಕ್ರ ಬೀಸಿ ಕತ್ತರಿಸಿ ಹಾಕಿದಳು. ನಿಶುಂಭನು ಆಗ ದೇವಿಗೆ, ಎಲೋ ದೇವಿ, ಖಡ್ಗ ಶಕ್ತ್ಯಾಯುಧಗಳನ್ನು ಕತ್ತರಿಸಿದೆ ಎಂದು ಹೆಮ್ಮೆ ಪಡಬೇಡ. ಇದೋ ನಾನು ಬೀಸುವ ಶೂಲವನ್ನು ಎದುರಿಸು ನೋಡೋಣ. ಇದರಿಂದ ಹೊರಡುವ ಹೊಗೆ ಸೂರ್ಯನ ತೇಜಸ್ಸನ್ನೇ ಮಂಕುಗೊಳಿಸಿ ಜಗಜಗಿಸುತ್ತದೆ. ಕಡಲು ಬತ್ತುವುದು. ದೇವತೆಗಳು ಕಂಗೆಟ್ಟು ಓಡಿ ಹೋಗುವರು. ಇನ್ನು ನೀನು ಮುಗಿದಂತೆ ಎನ್ನುತ್ತಾ ಶೂಲವನ್ನು ಹಿಡಿದೆತ್ತಿ ದೇವಿಯನ್ನು ತಿವಿಯಲು ಮುಂದಾದನು. ಆದರೆ ಶಾಂಭವಿಯು ಆ ಶೂಲವನ್ನು ಕತ್ತರಿಸಿ ಹಾಕಿಬಿಟ್ಟಳು. ನಿಶುಂಭನಿಗೆ ಅತೀವ ಕೋಪ ಬಂದು 100 ಮಣ ಭಾರದ ಗದೆಯನ್ನು ದೇವಿಯ ತಲೆ ಸಿಡಿದು ಹೋಳಾಗಬೇಕೆಂದು ಉದ್ದೇಶಿಸಿ ಎಸೆದನು. ನಿಶುಂಭನ ಗದೆ ಪುಡಿಪುಡಿಯಾಗುವಂತೆ ದೇವಿಯು ತ್ರಿಶೂಲದಿಂದ ಅದನ್ನೆದುರಿಸಿದಳು. ನಿಶುಂಭನು ಸಿಂಹವನ್ನು ಸಾಯಿಸಿ ಬಿಡಬೇಕೆಂದು ಬಾಣಗಳ ಮೇಲೆ ಬಾಣ ಬಿಟ್ಟನು. ಅದಾವುವೂ ಪ್ರಯೋಜನವಾಗದೆ ದೇವಿಯು ಬಿಡುತ್ತಿದ್ದ ಮಹಾಶಕ್ತಿಯ ಬಾಣಗಳು ನಿಶುಂಭನನ್ನು ಕೆಲಕಾಲ ಮೂರ್ಛಿತನಾಗುವಂತೆ ಮಾಡಿತು. ಮೂರ್ಛೆ ಹೋದವನ ಮೇಲೆ ಯುದ್ಧ ಮಾಡುವುದು ಸರಿಯಲ್ಲವೆಂದು ದೇವಿಯು ಶುಂಭನೊಡನೆ ಯುದ್ಧಕ್ಕೆ ನಿಂತಳು. ಶುಂಭನಿಗೂ ಪಾರ್ವತಿಗೂ ನಡೆದ ಯುದ್ಧವನ್ನು ನೋಡಲು ದೇವತೆಗಳು ಹಾತೊರೆದರು. ಶುಂಭನ ಧನುಷ್ಟೇಂಕಾರಕ್ಕೆ ಇಡೀ ಪ್ರದೇಶವೇ ಬಿರಿದಂತಾಯಿತು. ಇಡೀ ಬ್ರಹ್ಮಾಂಡವೇ ಸಿಡಿದು ಹೋದಂತಾಯಿತು. ದೇವಿಯು ಉಗ್ರರೂಪ ತಾಳಿ ಶುಂಭನು ನಡುಗಿ ಹೋಗುವಂತೆ ಮಾಡಿದಳು.
ಆದರೆ ಶುಂಭನು ತಾನೇನು ಕಡಿಮೆಯಲ್ಲವೆಂದು ತಾನೂ ಭಯಂಕರ ರೂಪ ತಾಳಿ ದೇವಿಯ ಮೇಲೆ ಬಾಣಗಳನ್ನು ಬಿಟ್ಟನು. ಇಬ್ಬರಿಗೂ ನಡೆಯುತ್ತಿದ್ದ ಯುದ್ಧದ ರಭಸಕ್ಕೆ ನಿಶುಂಭನಿಗೆ ಮೂರ್ಛೆ ತಿಳಿದು ಅವನು ಮಲಗಿದ್ದ ಸಿಂಹ ಏಳುವಂತೆ ಗರ್ಜಿಸುತ್ತಾ ಎದ್ದನು. ಇದೀಗ ಶುಂಭ ನಿಶುಂಭರು ಇಬ್ಬರೂ ದೇವಿಯೊಡನೆ ಯುದ್ಧಕ್ಕೆ ನಿಂತರು. ಆದರೇನು, ದೇವಿ ಸರ್ವಶಕ್ತಳಲ್ಲವೇ? ಅವಳು ಇಬ್ಬರೂ ರಾಕ್ಷಸರ ಬಾಣಗಳನ್ನು ಆಯುಧಗಳನ್ನು ಮುರಿದು ಹಾಕಿದಳು. ರಾಕ್ಷಸರ ರಥಗಳು ಪುಡಿಪುಡಿಯಾದವು, ರಥದ ಧ್ವಜಗಳು ಹರಿದು ಹೋದವು. ಶುಂಭನು ಉಗ್ರವಾಗಿ ದೇವಿಯತ್ತ ಬರುತ್ತಿರಲು ಶಾಂಭವಿಯು ಅವನ ಮೇಲೆ ಹರಿತವಾದ ಬಾಣಗಳನ್ನು ಬಿಟ್ಟಳು. ಶುಂಭನು ಹೊಡೆತ ತಾಳಲಾರದೆ ಮೂರ್ಛೆ ಬಿದ್ದನು. ಆಗ ನಿಶುಂಭನಿಗೆ ಮಹಾಕೋಪ ಬಂದು ದೇವಿಯನ್ನು ಸೀಳಿ ಹಾಕಿ ಬಿಡುವಂತೆ ನೋಡಿದನು. ನನ್ನ ಅಣ್ಣ ಜಗತ್ತಿನಲ್ಲೇ ದೊಡ್ಡ ವೀರ, 3 ಲೋಕಕ್ಕೂ ಒಡೆಯ, ಅವನನ್ನು ಎದುರಿಸಲು ಹರಿಹರರಿಗೂ ಅಸಾಧ್ಯ. ಅಂತಹದರಲ್ಲಿ ದೇವಿಯು ನನ್ನ ಅಣ್ಣನು ನಿಶ್ಚೇಷ್ಟಿತನಾಗಿ ಬೀಳುವಂತೆ ಮಾಡಿದಳಲ್ಲ ಎಂದು ರೋಷದಿಂದ ದೇವಿಗೆ, ಎಲೇ ಹೆಣ್ಣೆ, ಹೆಣ್ಣು ಎಂದು ಸುಮ್ಮನಿದ್ದರೆ ನಿನ್ನದು ಅತಿಯಾಗಿ ಹೋಯಿತು. ನಿನ್ನನ್ನು ಈಗಲೂ ಉಳಿಸುತ್ತೇನೆ. ಅನ್ಯಾಯವಾಗಿ ಯುದ್ಧ ಮಾಡಿ ಸಾವನ್ನಪ್ಪಬೇಡ. ಇನ್ನೂ ನೀನು ಬಾಳಿ ಬದುಕಬೇಕಾದವಳು. ಸುಮ್ಮನೆ ಹೊರಟು ಹೋಗು. ಒಂದು ವೇಳೆ ನೀನೇನಾದರೂ ಇಲ್ಲಿಯೇ ಇದ್ದರೆ ನನ್ನ ಅಣ್ಣ ಮೂರ್ಛೆಯಿಂದೆದ್ದ ಮೇಲೆ ನಿನ್ನನ್ನು ಜೀವಸಹಿತ ಬಿಡನು. ನಿನಗೆ ಇದೇ ಸಕಾಲ. ಸುಮ್ಮನೆ ನಮ್ಮ ಮೇಲೆ ಯುದ್ಧ ಮಾಡಿ ಹಾಳಾಗಬೇಡ ಎಂದು ಹೇಳಿಯಂತೆ ಮಾತನಾಡಿದನು. ದೇವಿ ಅವನ ಮಾತಿಗೆ ಮರುಳಾಗಲಿಲ್ಲ. ಆಕೆ ಗಟ್ಟಿಯಾಗಿ ನಕ್ಕಳು. ಅಯ್ಯೋ ಮೂರ್ಖ ರಾಕ್ಷಸನೇ, ಕೇಳು. ನಾನು ಇಲ್ಲಿಗೆ ಬಂದಿರುವುದೇ ನಿಮ್ಮನ್ನು ಕೊಲ್ಲಲೆಂದು ತಿಳಿಯಿತೆ. ನಿಮ್ಮನ್ನು ಮುಗಿಸದೆ ನಾನು ಈ ರಣರಂಗ ಬಿಟ್ಟು ಹೋಗುವುದಿಲ್ಲ. ಧೈರ್ಯವಿದ್ದರೆ ನನ್ನನ್ನು ಎದುರಿಸು ಸಾಕು. ನೀನು ನನ್ನನ್ನು ಪುಕ್ಕಳಲೆಂದು ಭಾವಿಸಿದೆಯಾ ಹೇಗೆ? ಮಹಿಷಾಸುರನ ಗತಿ ಏನಾಯಿತು ಬಲ್ಲಿರಾ? ವ್ಯರ್ಥವಾಗಿ ಹರಟದೆ ಯುದ್ಧ ಮಾಡಿ, ಇಲ್ಲದಿದ್ದರೆ ನಿಮಿಷದಲ್ಲಿ ನಿಮ್ಮನ್ನು ಕೊಲ್ಲುವೆನು ಎಂದಳು. ದೇವಿ ಅಷ್ಟು ಹೇಳಿ ಹಲವಾರು ಬಾಣಗಳನ್ನು ಒಮ್ಮೆಲೇ ಬಿಟ್ಟಳು. ಆ ಬಾಣಗಳಿಂದ ನಿಶುಂಭನ ಜಂಘಾಬಲ ಉಡುಗುವಂತೆ ಮಾಡಿದಳು. ಆದರೂ ನಿಶುಂಭ ಬೇರೆ ಬೇರೆ ರೂಪಗಳನ್ನು ಧರಿಸಿ ಯುದ್ಧ ಮಾಡತೊಡಗಿದನು. ಮಾಯಾಯುದ್ಧದಲ್ಲಿ ನಿಶುಂಭನು ಒಮ್ಮೆ ಕರಡಿಯಾದರೆ ಒಮ್ಮೆ ಸಿಂಹರೂಪ ಧರಿಸುತ್ತಿದ್ದನು. ಮತ್ತೊಮ್ಮೆ ಹುಲಿಯಾಗಿ ಗರ್ಜಿಸಿದರೆ ಇನ್ನೊಮ್ಮೆ ಬೆಂಕಿಯಾಗಿ ಬರುತ್ತಿದ್ದನು. ಎಲ್ಲವನ್ನೂ ದೇವಿ ನಿಭಾಯಿಸಿದಳು. ಇದ್ದಕ್ಕಿದ್ದಂತೆ ನಿಶುಂಭ ಸುಂಟರ ಗಾಳಿ ಎಬ್ಬಿಸಿ ರಣರಂಗದಲ್ಲೆಲ್ಲ ಧೂಳೇಳುವಂತೆ ಮಾಡಿದಾಗ ಇಡೀ ಪ್ರದೇಶದಲ್ಲಿ ಕತ್ತಲೆ ಆವರಿಸಿತು. ದೇವತೆಗಳು ಅಂಧಕಾರ ಪ್ರಳಯದಲ್ಲಿರುವಂತೆ ಭಾವಿಸುವಂತಾಯಿತು. ಇದು ಸಾಲದೆಂಬಂತೆ ನಿಶುಂಭನು 100 ಆಯುಧಗಳನ್ನು ದೇವಿಯ ಮೇಲೆ ಎಸೆಯುತ್ತ ಬಂದನು. ದೇವಿಗೆ ನಿಶುಂಭನು ಎಲ್ಲಿರುವನೆಂದು ತಿಳಿಯುವುದೇ ಕಠಿಣವಾದಂತೆ ತೋರಿತು. ಆದರೆ ದೇವಿ ಸ್ವತಃ ತಾನೇ ಮಾಯೆಯಾಗಿರುವಾಗ ನಿಶುಂಭನ ಮಾಯೆ ಒಂದು ಲೆಕ್ಕವೇ? ಜಗತ್ತಿಗೆ ಸ್ವಲ್ಪ ಕಾಲ ಏನೂ ತಿಳಿಯದವಳಂತೆ ವರ್ತಿಸಿದ್ದಳಷ್ಟೆ. ನಿಶುಂಭನು ತನ್ನ ಮಾಯಾಯುದ್ಧದಲ್ಲಿ ದೇವಿ ಮಾಯವಾಗಿ ಕರಗುವಳೆಂದುಕೊಂಡನು. ಆದರೆ ದೇವಿ ನಿಶುಂಭನ ಮಾಯೆಯನ್ನೇ ನುಂಗಿದಳು. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಯಾವ ಮಾಯೆಯೂ ಇಲ್ಲದೆ ಕೇವಲ ರಾಕ್ಷಸನ ದೇಹ ಅವಾಕ್ಕಾಗಿ ನಿಂತಿತು. ನಿಶುಂಭನಿಗೆ ವಿಪರೀತ ಕೋಪ ಉಕ್ಕಿ ಮತ್ತೆ ಮತ್ತೆ ದೇವಿಯ ಮೇಲೆ ಬಾಣಗಳನ್ನು ಬಿಟ್ಟನು. ಬಾಣಗಳು ಬೆಂಕಿಯನ್ನೇ ಉಗುಳುತ್ತಿದ್ದವು. ದೇವಿ ವರುಣಾಸ್ತ್ರವನ್ನು ಪ್ರಯೋಗಿಸಿ ಬಾಣಗಳ ಬೆಂಕಿಯನ್ನು ನಂದಿಸಿದಳು. ನಿಶುಂಭನಿಗೂ ದೇವಿಗೂ ಯುದ್ಧ ಜರುಗುತ್ತಿದ್ದ ರಭಸದಲ್ಲಿ ಶುಂಭನಿಗೆ ಎಚ್ಚರವಾಯಿತು. ಶುಂಭನು ಎದ್ದು ತಮ್ಮನು ದೇವಿಯೊಡನೆ ಹೋರಾಡುತ್ತಿದ್ದ ರೀತಿಯನ್ನು ಕಂಡು ಸಂತುಷ್ಟನಾಗಿ, ಭಲೆ ಭಲೆ ನಿಶುಂಭ, ಈ ಹೆಣ್ಣನ್ನು ಕೊಲ್ಲದೆ ಇರಬೇಡ. ಅವಳು ನಮ್ಮ ಶತ್ರು. ಅವಳ ಮೇಲೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಭಸ್ಮ ಮಾಡು ಎಂದು ಉತ್ತೇಜಿಸಿದನು. ನಿಶುಂಭನು ದೇವಲೋಕದಲ್ಲಿ ಸಂಪಾದಿಸಿ ತಂದಿದ್ದ ಅಷ್ಟದಿಕ್ಪಾಲಕರ ಒಂದೊಂದು ಅಸ್ತ್ರವನ್ನು ದೇವಿಯ ಮೇಲೆ ಮಳೆಗರೆದಂತೆ ಬಿಟ್ಟನು. ಸ್ವಲ್ಪ ಕಾಲದಲ್ಲಿ ಅಲ್ಲಿ ಕತ್ತಲೆ ಉಂಟಾಯಿತು. ಆದರೆ ದೇವಿ ಎಲ್ಲರ ಶಕ್ತಿಯನ್ನು ಹೊತ್ತಿದ್ದಳಲ್ಲವೇ? ಶೌನಕರೇ, ನಿಶುಂಭನ ಬಾಣಗಳಿಗೆ ಜಗ್ಗದ ದೇವಿ ಅವೆಲ್ಲವನ್ನು ತುಂಡರಿಸಿ ಮಂತ್ರಪೂರಿತ ಅಸ್ತ್ರಗಳನ್ನು ಮುರಿದು ಹಾಕಿದಳು. ಎಲವೋ ನಿಶುಂಭ, ಏನಾಯಿತು ನಿನ್ನ ಪರಾಕ್ರಮ? ಬಹಳ ಕೊಚ್ಚಿಕೊಂಡೆಯಲ್ಲ. ನಿನ್ನಲ್ಲಿದ್ದ ಎಲ್ಲ ದಿವ್ಯಾಸ್ತ್ರಗಳನ್ನು ನಾನು ನುಂಗಿದ್ದೇನೆ. ಇನ್ನು ನಿನ್ನ ಬಳಿಯ ಅಸ್ತ್ರಗಳೆಲ್ಲ ಮುಗಿದಂತೆ ಎಂದಳು. ಆಗ ನಿಶುಂಭನು ಕೋಪೋದ್ರಿಕ್ತನಾಗಿ, ಎಲೆ ಹೆಣ್ಣೆ, ನಿಲ್ಲಿಸು ನಿನ್ನ ಪ್ರಲಾಪವನ್ನು. ನೀನು ಕೇವಲ ಆಯುಧಗಳಿಂದ ಸಮರ್ಥಳಿರುವಂತೆ ತೋರುತ್ತಿದೆ.
ನಾನಾದರ ಸ್ವಸಾಮರ್ಥ್ಯದಿಂದ ಇನ್ನೂ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿಕೊಂಡಿದ್ದೇನೆ. ಹೆಣ್ಣಾದ ನಿನ್ನನ್ನು ಕೊಂದು ಸ್ತ್ರೀ ಹತ್ಯಾದೋಷ ಬರಬಾರದೆಂದು ಸುಮ್ಮನಿದ್ದೆ. ಅಲ್ಲದೆ ಒಬ್ಬ ಹೆಣ್ಣನ್ನು ಕೊಂದ ಹೇಡಿ ಎಂದು ಮೂದಲಿಕೆಗೊಳಗಾಗಬಾರದೆಂದು ಸುಮ್ಮಗಿದ್ದೇವಷ್ಟೇ. ಆದರೆ ಈಗ ಆ ವಿಷಯವನ್ನೆಲ್ಲ ಬದಿಗೊತ್ತಿ ಶಿವಪ್ರಸಾದಿತ ಪಾಶುಪತಾಸ್ತ್ರವನ್ನು ಎತ್ತಿಕೊಂಡು ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಮುಗಿಸುತ್ತೇನೆ. ಈ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವೆಂಬುದೇ ಇಲ್ಲ, ತಿಳಿಯಿತೆ ಎಂದು ಹೇಳುತ್ತಾ ಶಿವಧನುವನ್ನು ಹಿಡಿದನು. ಆಗ ದೇವತೆಗಳು, ಇನ್ನು ನಾವು ಉಳಿಯಲಾರೆವು, ಪಾಶುಪತವನ್ನು ಪಶುಪತಿಯು ಈ ದುರುಳನಿಗೆ ಕೊಟ್ಟು ತಪ್ಪು ಮಾಡಿದನಲ್ಲ ಎಂದು ಅಲ್ಲಿರಲು ಭಯವಾಗಿ ದೂರ ಹೋದರು. ನಿಶುಂಭನು ಪಾಶುಪತವನ್ನು ಹಿಡಿಯುತ್ತಿದ್ದಂತೆ ಲೋಕವೆಲ್ಲ ಪ್ರಜ್ವಲಿಸಿತು. ಅದರಿಂದುಂಟಾದ ಹೊಗೆ ಧೂಳೆಬ್ಬಿಸಿ ಇಡೀ 3 ಲೋಕವನ್ನೆಲ್ಲ ಮುತ್ತಿತು. ಭೂಮಿ ಬಿರಿಯಿತು, ಬೆಟ್ಟಗಳು ನೆಲಸಮವಾದವು, ದೇವಗಂಗೆ ದಹಿಸತೊಡಗಿದಳು. ದೇವತೆಗಳು ಹೊಗೆಯ ಧಗೆಗೆ ಎಲ್ಲೂ ಇರಲಾರದೆ ದುರ್ಬಲರಾದರು. ಶಿವಸ್ತುತಿ ಮಾಡತೊಡಗಿದರು. ದೇವ, ಪರಮಾತ್ಮ, ಶಂಭೋ ಮಹಾದೇವ, ನೀನಲ್ಲದೆ ನಮಗಿನ್ನಾರು ಗತಿ. ಓ ಭಕ್ತವತ್ಸಲ, ನಿನ್ನ ಭಕ್ತನೆಂದು ಇವನಿಗೆ ಮಹಾಸ್ತ್ರವನ್ನು ಕೊಟ್ಟು ವ್ಯರ್ಥವಾಯಿತು. ನೀನು ನಮ್ಮನ್ನು ಕೈ ಬಿಡುವುದಿಲ್ಲವಷ್ಟೇ. ಶಿವನು ದೇವತೆಗಳ ಪ್ರಾರ್ಥನೆಯನ್ನು ಅರಿತು ಪರಮೇಶ್ವರನಿಗೆ ಅದನ್ನು ತಾಳಿಕೊಳ್ಳುವಂತೆ ಮನೋನಿಶ್ಚಯ ಮಾಡಿದನು. ನಿಶುಂಭನು ಪಾಶುಪತಾಸ್ತ್ರ ಪ್ರಯೋಗಿಸಲು ತಾಯಿ ಜಗದಂಬೆಯು ಅದನ್ನು ತನ್ನ ಬಾಯಿಯಲ್ಲಿಟ್ಟು ಅದರ ಪ್ರಭಾವವನ್ನು ಪೂರಾ ತಗ್ಗಿಸಿ ದೇವತೆಗಳಿಗೆ ಸಂತೋಷ ಉಂಟು ಮಾಡಿದಳು. ಶೌನಕರೇ, ಯಾವಾಗ ಮಹಾಸ್ತ್ರವು ನಿಷ್ಫಲವಾಯಿತೋ ಆಗ ನಿಶುಂಭನು ದೇವಿಯು ಸಾಮಾನ್ಯಳಲ್ಲ ಎಂಬುದನ್ನರಿತನು. ಬಳಿಕ ನಿಶುಂಭನು ತನ್ನಲ್ಲಿದ್ದ ವಿಷ್ಣು ಪ್ರಸಾದಿತ ಚಕ್ರವನ್ನೇ ಎಸೆದನು. ಅದನ್ನು ದೇವಿ ತಡೆಯಲು ಗದೆಯನ್ನೆಸೆದು ಅದು ದೇವಿಯನ್ನು ಬಡಿಯುವಂತೆ ಮಾಡಿದನು. ಆದರೆ ಆಗದೆ ಪುಡಿಪುಡಿಯಾಯಿತು. ದೇವಿಗೂ ನಿಶುಂಭನಿಗೂ ಖಡ್ಗಯುದ್ಧ ನಡೆಯಿತು. ಆಗಲೂ ಸೋಲುಂಟಾಗಲು ನಿಶುಂಭನು ಶೂಲವನ್ನೆತ್ತಿ ದೇವಿಯನ್ನು ತಿವಿಯಲು ಮುಂದಾದನು. ಆದರೆ ಅಷ್ಟರಲ್ಲಿ ದೇವಿ ಶೂಲ ಹಿಡಿದ ಕೈಯನ್ನೇ ಕತ್ತರಿಸಿ ಹಾಕಿದಳು. ನಿಶುಂಭ ಅಷ್ಟಕ್ಕೂ ಬಿಡದೆ ಇನ್ನೊಂದು ಕೈಯಿಂದ ಗದೆ ಹಿಡಿದು ದೇವಿಯನ್ನು ಜೋರಾಗಿ ಬಡಿಯಲು ನೋಡಿದನು. ದೇವಿ ಆ ಕೈಯನ್ನು ಕತ್ತರಿಸಿ ರಾಕ್ಷಸನಿಗೆ 2 ಕೈಗಳಿಲ್ಲದಂತೆ ಮಾಡಿದಳು. ನಿಶುಂಭನು, ಎಲೋ ದೇವಿ, ನನ್ನ ಕೈಗಳಿಲ್ಲದಿದ್ದರೆ ಏನಾಯಿತು? ನನ್ನ ಕಾಲುಗಳಿಂದ ನಿನ್ನನ್ನು ಒದ್ದು ಯಮಪುರಿಗಟ್ಟುತ್ತೇನೆ ಎನ್ನುತ್ತಾ ದೇವಿಯನ್ನು ಒದೆಯಲು ಕಾಲನ್ನೆತ್ತಿದನು. ಆದರೆ ಹಾಗೆ ಒದೆಗೆ ಬಂದ ಅವನ ಕಾಲುಗಳನ್ನು ದೇವಿ ತೊಡೆ ಸಮೇತ ಕತ್ತರಿಸಿ ಹಾಕಿದಳು. ಆಗ ರಾಕ್ಷಸನು ತನ್ನ ಬಾಯನ್ನು ಸಾಗರದಷ್ಟು ಅಗಲಿಸುತ್ತಾ ವಿರಾಟ್ ರೂಪಳು, ಸರ್ವಶಕ್ತಿ ಸಂಪನ್ನಳೂ ಆದ ದೇವಿಯನ್ನು ನುಂಗಲು ನೋಡಿದನು. ದೇವಿಯು ಕೈಕಾಲುಗಳನ್ನು ಕತ್ತರಿಸಿ ಹಾಕಿದಂತೆ ನಿಶುಂಭನ ತಲೆಯನ್ನೂ ಕತ್ತರಿಸಿ ಹಾಕಿದಳು. ಆ ರಾಕ್ಷಸನ ಶಿರವು ನೆಲಕ್ಕುರುಳದೆ ಚಂಗನೆ ಹಾರಿ ನೇರ ಶಂಕರನ ಬಳಿಗೆ ಹೋಗಿ ಅವನಿಂದ ತಿರಸ್ಕೃತವಾಗಿ ವಿಷ್ಣುವಿನ ಬಳಿಗೆ ಬಂದು ಅಲ್ಲೂ ನಿಷ್ಕ್ರಿಯವಾಗಿ ದೇವತೆಗಳನ್ನು ನುಂಗಲು ಓಡಿ ಹೋಗಲು ಅವರೆಲ್ಲರೂ ದೇವಿಯ ಬಳಿ ಬಂದು ಮೊರೆಹೊಕ್ಕರು. ಆಗ ಕಾಳಿಕಾದೇವಿಯು ರಾಕ್ಷಸನ ಬಂಡೆಯಂತಹ ಶಿರವನ್ನು ಪುಡಿಪುಡಿ ಮಾಡಿದಳು. ನಿಶುಂಭನು ಸತ್ತನೆಂದು ಸೈನಿಕರು ದೇವಿಯನ್ನು ಕೊಲ್ಲಲು ಬರಲು ದೇವಿ ಎಲ್ಲರನ್ನೂ ಕೊಂದು ರಕ್ತದ ಹೊಳೆ ಹರಿಯುವಂತೆ ಮಾಡಿದಳು. ದೇವಿಯು ನಿಶುಂಭನನ್ನು ಕೊಂದು ಹಾಕಿ ನಮಗೆಲ್ಲ ಸಂತಸ ಉಂಟು ಮಾಡಿದಳೆಂದು ದೇವತೆಗಳು ಹರ್ಷೋದ್ಗಾರ ಮಾಡಿದರು. ದೇವತೆಗಳ ಜಯಕಾರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತಿರಲು ಶುಂಭನು ಸಂಗತಿ ತಿಳಿದು ತಮ್ಮನ ದೇಹವನ್ನು ಕಾಣಲಾಗದೆ ಕೇವಲ ಮುಂಡವನ್ನು ಅದು ಬಿರಿದ ಸ್ಥಿತಿಯಲ್ಲಿ ಕಂಡು ರಣರಂಗದಲ್ಲಿ ಅಳುತ್ತಾ ಇದ್ದನು. ಎಲೈ ಸೋದರ, ನನಗೆ ಮಂತ್ರಿಯಾಗಿ ಸಲಹೆಗಾರನಾಗಿ ಸದಾ ನನ್ನ ಸುಖವನ್ನೇ ಬಯಸುತ್ತಿದ್ದ ನೀನು ಇಲ್ಲವಾದೆಯಾ? ನೀನು ಇದ್ದದ್ದರಿಂದ ತಾನೇ ನಾನು ದೇವತೆಗಳನ್ನು ಗೆಲ್ಲಲು ಸಾಧ್ಯವಾಯಿತು. ನನ್ನನ್ನು ಬಿಟ್ಟು ಹೋದೆಯಲ್ಲ. ನಿನ್ನ ಹೆಂಡತಿ ಬಂದು ನನ್ನ ಗಂಡನೆಲ್ಲಿ ಎಂದು ಕೇಳಿದರೆ ನಾನು ಅವಳಿಗೆ ಏನು ಹೇಳಲಿ? ತಮ್ಮ, ನಿನ್ನನ್ನು ಕೊಂದವಳನ್ನು ಕೊಲ್ಲದೆ ನನಗೆ ಶಾಂತಿ ಸಿಗುವುದಿಲ್ಲ. ತಮ್ಮ, ಇದೋ ನಿನ್ನ ದೇಹದ ಮುಂದೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಾನು ಚಾಮುಂಡಿಯನ್ನು ಸೀಳಿ ಕೊಂದು ಹಾಕುತ್ತೇನೆ. ಅವಳಿಗೆ ಪ್ರೇರಣೆ ನೀಡಿ ಹುರಿದುಂಬಿಸುತ್ತಿರುವ ಹರಿಹರರನ್ನು, ದೇವತೆಗಳನ್ನು ಸದೆಬಡಿದು ಎಲ್ಲರನ್ನೂ ಸುಟ್ಟು ಹಾಕಿಬಿಡುತ್ತೇನೆ. ತಮ್ಮ, ನನ್ನನ್ನಗಲಿ ಹೋದೆಯ? ನೀನಿಲ್ಲದೆ ನಾನು ಹೇಗೆ ಬಾಳಲಿ? ದೇವಿಯ ದೇಹವನ್ನು ಸೀಳಿ ಆ ಮಾಂಸವನ್ನು ಭೂತ ಪ್ರೇತಗಳಿಗೆ ಔತಣವಿಕ್ಕದೆ ನನಗೆ ಸಮಾಧಾನವಿಲ್ಲ. ಇಗೋ ಆ ದುಷ್ಟಳನ್ನು ಸಂಹರಿಸಿ ಬರುತ್ತೇನೆ ಎಂದು ಹೇಳಿ ಸೈನಿಕರಿಗೆ ನಿಶುಂಭನ ಶರೀರವನ್ನು ಗೌರವದೊಡನೆ ಪ್ರತ್ಯೇಕ ಸ್ಥಳಕ್ಕೊಯ್ಯಲು ಆಜ್ಞಾಪಿಸಿದನು. ಬಳಿಕ ಶುಂಭ ಕೋಪೋದ್ರಿಕ್ತನಾಗಿ ದೇವಿಯ ಬಳಿಗೋಡಿ ಬಂದು,
ಎಲೋ ದುಷ್ಟ ಹೆಂಗಸೆ, ಇದುವರೆಗೂ ನಿನ್ನನ್ನು ಹೆಣ್ಣೆಂದು ತಿಳಿದು ಯುದ್ಧ ಮಾಡುತ್ತಿದ್ದೆ. ಈಗ ನೀನು ನನ್ನ ಕುಲವೈರಿಯಾದೆ. ನನ್ನ ಕಣ್ಣೆದುರಿಗೆ ತಮ್ಮನ ಕೈಕಾಲು ತಲೆ ಕತ್ತರಿಸಿ ಅವನನ್ನು ಕೊಂದು ಹಾಕಿರುವೆ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇನ್ನು ನೀನು ನಿನ್ನ ಅಂತ್ಯ ಸಮೀಪಿಸಿದೆಂದು ತಿಳಿ. ಇನ್ನು ಯಾರೂ ನಿನ್ನನ್ನು ಉಳಿಸಲಾರರು ಎನ್ನುತ್ತಾ ಬಿಲ್ಲನ್ನು ಹೆದೆಗೇರಿಸಿದನು. ದೇವಿಯು ಶುಂಭನ ಮಾತಿಗೆ ನಸುನಕ್ಕು, ಅಯ್ಯೋ ಮೂಢ, ದುಷ್ಟನಾದ ನಿನಗೆ ದುಷ್ಟಬುದ್ಧಿ ಇರುವುದು ಸಹಜ. ಈಗಲಾದರೂ ನಿನ್ನ ಕುತ್ಸಿತ ರಾಕ್ಷಸ ಬುದ್ಧಿ ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವವನಾಗು. ನಾನು ದಯೆ ಉಳ್ಳವಳು. ನೀನು ಯಾರು, ನಿನ್ನವರು ಯಾರು? ಎಲ್ಲವೂ ನಾನೇ. ಎಲ್ಲ ನನ್ನಲ್ಲಿ ಅಡಗಿದೆ. ಇಡೀ ಬ್ರಹ್ಮಾಂಡವೇ ನಾನು. ನಿನ್ನನ್ನು, ಈ ಲೋಕವನ್ನು, ಹರಿಹರ ಬ್ರಹ್ಮಾದಿಗಳನ್ನು ಎಲ್ಲರನ್ನೂ ಹುಟ್ಟಿಸಿದ್ದು ಈ ಶಕ್ತಿಯಾದ ನಾನು, ಬಲ್ಲೆಯ ಎಂದು ಹೇಳಿದಳು. ದೇವಿಯ ಮಾತಿಗೆ ಗಹಗಹಿಸಿ ನಕ್ಕ ರಾಕ್ಷಸಾಧಮ ಶುಂಭನು, ದೇವಿ, ಸುಮ್ಮನೆ ಬಡಬಡಿಸಬೇಡ. ನಾನು ಈ 3 ಲೋಕಗಳಿಗೂ ಒಡೆಯ. ನನ್ನ ಅಂಕೆಯಲ್ಲಿರುವ ನೀನು ನನಗೆ ತಿಳುವಳಿಕೆ ಹೇಳುವಷ್ಟು ದೊಡ್ಡವಳು. ಎಚ್ಚರ, ಇನ್ನೊಮ್ಮೆ ಇಂತಹ ಮಾತುಗಳನ್ನಾಡಿ ನನ್ನ ಕೋಪಕ್ಕೆ ತುತ್ತಾಗಬೇಡ. ನಿನ್ನಲ್ಲಿ ಕೆಚ್ಚು ಇದ್ದರೆ ನನ್ನ ಬಾಣಗಳನ್ನೆದುರಿಸು ಎನ್ನುತ್ತಾ ಬೆಂಕಿಯನ್ನೇ ಉಗುಳುವ ಬಾಣಗಳನ್ನು ದೇವಿಯ ಮೇಲೆ ಒಂದೇ ಸಮನೆ ಪ್ರಯೋಗಿಸಿದನು. ಶುಂಭನ ಬಾಣಗಳಿಗೆ ಪ್ರತಿಯಾಗಿ ದೇವಿಯೂ ಇನ್ನೂ ಶಕ್ತಿಯುತವಾದ ಬಾಣಗಳನ್ನು ಪ್ರಯೋಗಿಸಿ ಆ ಎಲ್ಲ ಬಾಣಗಳನ್ನು ಧೂಳೀಪಟ ಮಾಡಿದಳು. ದೇವಿಯು ಬಿಟ್ಟ ಅಸ್ತ್ರಗಳು ಶುಂಭನಿಗೆ ತಗುಲಿ ಅವನ ಮೈಯಿಂದ ರಕ್ತ ಚೆಲ್ಲಾಡಿತು. ಶುಂಭನಿಗೂ ಶಾಂಭವಿಗೂ ಬಹುಕಾಲ ಹೀಗೇ ಯುದ್ಧ ನಡೆಯಿತು. ದೇವತೆಗಳು ಇಬ್ಬರ ಯುದ್ಧವನ್ನು ನೋಡುತ್ತಾ ನಿಂತರು. ಶುಂಭನು ಹಿಡಿದಿದ್ದ ಧನುಸ್ಸನ್ನೇ ದೇವಿ ಕತ್ತರಿಸಿದಾಗ ಆ ರಾಕ್ಷಸನು ಬೆಕ್ಕಸ ಬೆರಗಾಗಿ ದೇವಿಯು ಸಾಮಾನ್ಯಳಲ್ಲ ಎಂಬುದನ್ನರಿತು ಶಕ್ತ್ಯಾಯುಧವನ್ನು ಎತ್ತಿಕೊಂಡನು. ದೇವಿ, ಖಂಡಿತವಾಗಿ ನೀನು ಈ ವಿಶ್ವಶಕ್ತಿ ಆಯುಧವನ್ನೆದುರಿಸಲಾರೆ. ಇಗೋ ಒಮ್ಮೆ ಇದರ ಪ್ರಭಾವವನ್ನು ನೋಡು ಎಂದು ಗರ್ಜಿಸುತ್ತಾ ಆಯುಧವನ್ನು ಝಳಪಿಸಿದನು. ಶುಂಭನು ಆಯುಧವನ್ನು ಅತ್ತಿತ್ತ ಅಲ್ಲಾಡಿಸಿದ ರಭಸಕ್ಕೆ ಸಿಂಹವು ಹೆದರಿಹೋಯಿತು. ಯುದ್ಧ ನೋಡುತ್ತಾ ಇದ್ದ ದೇವಾದಿದೇವತೆಗಳು ಪ್ರಜ್ಞೆ ತಪ್ಪಿದರು. ಶುಂಭನು ಅಟ್ಟಹಾಸದಿಂದ ನಗುತ್ತಾ ಮತ್ತೊಮ್ಮೆ ಶಕ್ತ್ಯಾಯುಧವನ್ನು ಬೀಸಲು ಹರಿಹರರು ನಡುಗಿಯೇ ಹೋದರು. ಶಕ್ತ್ಯಾಯುಧವು ಕೋಟಿ ಸೂರ್ಯ ತೇಜಸ್ಸನ್ನು ಹೊಂದಿದ್ದು ಇಡೀ ಪ್ರದೇಶವನ್ನು ಬೆಳಗಿಸಿತು. ಆಯುಧದ ಜ್ವಾಲೆಗೆ ಸಾಗರ ತಕತಕನೆ ಕುದಿಯಿತು. ಭೂಮಿಯೇ ಬಿರಿಯಿತು. ಆಕಾಶದಲ್ಲಿ ಕತ್ತಲೆ ಆವರಿಸಿದಂತಾಗಿತ್ತು. ಕಾರಣ ಹೊಗೆಯ ಧಗೆ, ಎಲ್ಲೆಲ್ಲೂ ಉರಿ. ದೈತ್ಯರಾಜ ಶುಂಭ, ದೇವಿ, ಇಗೋ ನೋಡು, ಶಕ್ತ್ಯಾಯುಧವನ್ನು ಸಹಿಸಿಕೋ ನೋಡೋಣ, ನೀನು ಉಳಿಯುವ ಸಾಧ್ಯತೆ ಇಲ್ಲ ಎಂದು ಹೇಳುತ್ತಾ ಶಕ್ತ್ಯಾಯುಧವನ್ನು ಬಲವಾಗಿ ದೇವಿಯ ಮೇಲೆ ಎಸೆದನು. ದೇವಿಯು ವಿಷ್ಣುವಿನ ಸುದರ್ಶನ ಚಕ್ರವನ್ನು ಎಸೆದು ಆ ದೈತ್ಯರಾಜನ ಶಕ್ತ್ಯಾಯುಧವನ್ನು ತುಂಡರಿಸಿದಳು. ಶುಂಭನು ಇದನ್ನು ಕಂಡು ಬೆಕ್ಕಸ ಬೆರಗಾದನು. ಕೂಡಲೇ ತನ್ನಲ್ಲಿದ್ದ ಅತ್ಯಂತ ಪ್ರಕಾಶಮಯವೂ ಬೆಂಕಿಯನ್ನು ಉಗುಳುವಂಥದ್ದೂ ಆದ ಖಡ್ಗವನ್ನು ದೇವಿಯ ಮೇಲೆ ಎಸೆಯಲು ದೇವಿಯು ಅದನ್ನು ತನ್ನಲ್ಲಿದ್ದ ಶೂಲದಿಂದ ಕತ್ತರಿಸಿ ಹಾಕಿದಳು. ಶುಂಭನ ಒಂದೊಂದು ಪ್ರಯತ್ನವೂ ನಿಷ್ಫಲವಾಗ ಹತ್ತಿತು. ಮತ್ತೆ ಅವನು ಧನಸ್ಸು ಹಿಡಿದು ಎದುರಿಗಿದ್ದ ವೈರಿಯನ್ನು ಸಾಯಿಸುವಂಥ ಬಾಣಗಳನ್ನು ಮೇಲಿಂದ ಮೇಲೆ ಬಿಡುತ್ತಾ ಬಂದನು. ದೇವಿಗೆ ಇವೆಲ್ಲ ಆಟಿಕೆಗಳಂತಿದ್ದವು. ಎಲ್ಲವನ್ನೂ ಕತ್ತರಿಸಿ ಇಡೀ ಧನುಸ್ಸನ್ನೇ ತುಂಡೆರಿಸಿದಳು. ಶುಂಭನಿಗೆ ದಿಕ್ಕುಗಾಣದೆ ತನ್ನಲ್ಲಿದ್ದ ವಿಚಿತ್ರವಾದ ಆಯುಧಗಳನ್ನು ಒಂದೊಂದಾಗಿ ದೇವಿಯ ಮೇಲೆ ಎಸೆಯುತ್ತಾ ಹೋದಂತೆಲ್ಲ ಪರಮೇಶ್ವರಿಯು ಅವನ್ನೆಲ್ಲ ಕತ್ತರಿಸಿ ಹಾಕಿದಳು. ರಥದ ಗಾಲಿಗಳು ಕಳಚಿ ರಥ ಪುಡಿಪುಡಿಯಾಗಿ ಶುಂಭನು ನೆಲದ ಮೇಲೆ ನಿಂತು ಯುದ್ಧ ಮಾಡಬೇಕಾಗಿ ಬಂದಿತು. ತನ್ನ ಬಳಿ ಆಯುಧಗಳೇ ಇಲ್ಲದಂತಾಗಲು ದೈತ್ಯರಾಜನು ಬಲವಾದ ತನ್ನ ಮುಷ್ಟಿಯಿಂದ ದೇವಿಗೆ ಬಡಿದನು. ಆದರೆ ಅವನ ಕೈ ಪೂರಾ ಸ್ವಾಧೀನ ತಪ್ಪಿದಂತಾಗಿ ಪರಿತಪಿಸುವಂತಾಗಲು ದೇವಿಯು ಆ ರಾಕ್ಷಸನ ಹೊಟ್ಟೆಯನ್ನು ಒದ್ದಳು. ಶುಂಭನಿಗೆ ಕೋಪ ಉಕ್ಕೇರಿತು. ಎಲೋ ಹೆಣ್ಣೆ, ಇದುವರೆಗೂ ನನ್ನನ್ನು ಯಾರೂ ಯುದ್ಧದಲ್ಲಿ ಗೆದ್ದವರಿಲ್ಲ. ನನ್ನ ಶಕ್ತಿ ಅಸಾಧಾರಣವಾದುದು. ಇಗೋ ನಿನ್ನನ್ನು ಮುಗಿಸುವೆನು ಎಂದು ಹೇಳಿ ಆಕಾಶಕ್ಕೆ ಹಾರಿದನು. ದೇವಿಯು ಶುಂಭನ ಸಂಚಾರದ ಪಥವನ್ನನುಸರಿಸಿ ತಾನೂ ಮೇಲಕ್ಕೆ ಹಾರಿ ರಾಕ್ಷಸನ ಮಾಯಾಯುದ್ಧವನ್ನು ನಿರ್ವಹಿಸಿದಳು. ಇಬ್ಬರಿಗೂ ಗಗನ ಮಾರ್ಗದಲ್ಲಿ ದಿನಗಟ್ಟಲೆ ಎನ್ನುವಂತೆ ಯುದ್ಧವಾಯಿತು. ಹರಿಹರರು ಈ ಯುದ್ಧ ಮುಗಿಯುವಂತೆ ಕಾಣದೆಂದು ತಿಳಿದರು. ದೇವತೆಗಳು ಯಾರೂ ಅಲ್ಲಿರದಂತಾಗಿತ್ತು. ಇಬ್ಬರ ಯುದ್ಧವೂ ಸಮಸಮವಾಗಿ ನಡೆಯುತ್ತಿತ್ತು. ದೇವಿಗೆ ರಾಕ್ಷಸನನ್ನು ಮುಗಿಸುವುದು ಸಾಧ್ಯವೇ ಎಂಬಂತೆ ದೈತ್ಯನು ಹೋರಾಡುತ್ತಿದ್ದನು. ಆಕಾಶದಲ್ಲಿ ದೇವಿಯು ರಾಕ್ಷಸನನ್ನು ಬಲವಾಗಿ ಒಂದು ಸಲ ಒದ್ದಳು.
ಶುಂಭನು ಆ ಏಟಿಗೆ ತತ್ತರಿಸಿ ನೆಲಕ್ಕುರುಳಿದನು. ದೇವಿಯೂ ಕೆಳಕ್ಕಿಳಿದು ಯಾವುದೇ ಆಯುಧವಿಲ್ಲದೆ ಮುಷ್ಟಿಯುದ್ಧಕ್ಕೆ ತೊಡಗಿದಳು. ಒಂದೊಂದು ಏಟಿಗೂ ರಾಕ್ಷಸನು ರಕ್ತ ಕಾರುತ್ತ ದುರ್ಬಲನಾಗತೊಡಗಿದನು. ಆದರೂ ಅವನು ತನ್ನ ಛಲ ಬಿಡದೆ ಹೋರಾಡುತ್ತಿದ್ದನು. ಸ್ವಲ್ಪ ಹೊತ್ತು ಇಬ್ಬರೂ ಒಬ್ಬರನ್ನೊಬ್ಬರು ದುರುಗುಟ್ಟಿ ನೋಡುತ್ತಾ ದೃಷ್ಟಿಯುದ್ಧ ಮಾಡಿದರು. ಶುಂಭನ ಜೊತೆ ಹೋರಾಡುವಾಗ ದೇವಿಗೂ ಆಯಾಸವಾಯಿತು. ಆಕೆ ಇನ್ನು ದೈತ್ಯನನ್ನು ಕೊಂದು ಹಾಕುವುದೇ ಸರಿಯೆಂದು ಶಿವನ ತ್ರಿಶೂಲವನ್ನೆತ್ತಿ ರಾಕ್ಷಸನ ಹೊಟ್ಟೆಗೆ ಬಲವಾಗಿ ತಿವಿದಳು. ಶುಂಭನು ವಿಕಾರವಾಗಿ ಕೂಗಾಡುತ್ತಾ ಬೆಟ್ಟದ ಮೇಲಿನ ಕಲ್ಲು ಬಂಡೆ ಬಡಬಡನೆಂದು ನೆಲಕ್ಕುರುಳುವಂತೆ ತಲೆ ತಿರುಗಿ ನೆಲಕ್ಕುರುಳಿ ಸತ್ತು ಬಿದ್ದನು. ದೇವತೆಗಳು ಜಗದೀಶ್ವರಿಯ ಶುಂಭನನ್ನು ತನ್ನ ಉಗ್ರರೂಪ ಪ್ರಕಟಿಸಿ ಕೊಂದುದಕ್ಕೆ ಹರ್ಷಿಸಿ ಅವಳ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಶುಂಭನು ಸತ್ತನೆಂದು ಅವನ ಅಳಿದುಳಿದ ಸೈನ್ಯವು ದೇವಿಯ ಮೇಲೆ ಮುನ್ನುಗ್ಗಿತು. ದೇವಿ ಇಡೀ ಸೈನ್ಯವನ್ನು ತನ್ನ ಶಸ್ತ್ರಾಸ್ತ್ರಗಳಿಂದ ಘಾಸಿಗೊಳಿಸಿ ನಾಶಗೊಳಿಸಿದಳು. ರಣರಂಗವೆಲ್ಲ ಹೆಣಗಳಿಂದ ತುಂಬಿಹೋಯಿತು. ಭೂತ ಪ್ರೇತಗಳು ಹೆಣಗಳ ಮೇಲೆ ನರ್ತನ ಮಾಡುತ್ತಾ ನಲಿದಾಡಿದವು. ಬಳಿಕ ದೇವತೆಗಳೆಲ್ಲರೂ ತಮಗೆ ಅಡ್ಡಿಯಾಗಿದ್ದ ಎಲ್ಲ ರಾಕ್ಷಸರನ್ನು ದೇವಿಯು ವಧಿಸಿದಳೆಂದು ಸಂತೋಷಪಟ್ಟು ದೇವಿಗೆ ಮಂಗಳಾರತಿ ಬೆಳಗಿದರು. ಶಿವ ಶಿವ ಶುಂಭ ನಿಶುಂಭ ಮಹಾಹವತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಎಲ್ಲೆಲ್ಲೂ ಜಯಕಾರವಾಯಿತು. ದೇವತೆಗಳು ಹರಿಹರ ಬ್ರಹ್ಮಾದಿಯಾಗಿ ಸಮಸ್ತರೂ ದೇವಿಯನ್ನು ಕೊಂಡಾಡಿದರು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 12ನೇ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.